ಆಕ್ಸಿಅಸಿಟ್ಲಿನ್ ಗ್ಯಾಸ್ ಕಟಿಂಗ್, ಸ್ಟ್ರೈಟ್ ಮತ್ತು ಬೆವೆಲ್ ಕಟಿಂಗ್, ಕೈಪಿಡಿ. ಈ ತರಬೇತಿಯ ಕೊನೆಯಲ್ಲಿ ಮುಂದಿನ ವಿಷಯಗಳು ನಿಮಗೆ ತಿಳಿದಿರುವವು. ಕಟಿಂಗ್ ಮಾಡಲು ವರ್ಕ್ ಪೀಸಸ್ ಅನ್ನು ಹೊಂದಿಸುವುದು, ಗ್ಯಾಸ್ ಕಟ್ಟಿಂಗ್ ಫ್ಲೇಮ್ ಮತ್ತು ಗ್ಯಾಸ್ ಕಟ್ ಅನ್ನು ಹಸ್ತಚಾಲಿತವಾಗಿ ಹೊಂದಿಸುವುದು, ಗ್ಯಾಸ್ನಿಂದ ಕಟ್ಟಿಂಗ್ ಮಾಡುವಾಗ ಸುರಕ್ಷಾ ಕ್ರಮಗಳನ್ನು ಪಾಲಿಸುವುದು, ಮತ್ತು ಗ್ಯಾಸ್ ಕಟ್ ಮೇಲ್ಮೈಗಳನ್ನು ಸ್ವಚ್ಛಗೊಳಿಸುವುದು ಹಾಗೂ ಪರಿಶೀಲಿಸುವುದು ಹೇಗೆ. Now, let us see the tools required for cutting. Steel rule, scriber, prick punch, ball pen hammer, hacksaw frame with blade, flat file, bench vise, tri-square, tongs, chipping hammer, steel wire brush, circle gas cut guide, material marker, radius bar, C-clamp, gas cutting plant, personal protective equipment. ವಿವಿಧ ಮೆಟಲ್ ಕಟ್ಟಿಂಗಾಗಿ ವಿವಿಧ ರೀತಿಯ ನಾಜಲ್ಗಳು ಲಭ್ಯವಿವೆ. ನಾವೀಗ ಪ್ರಾಕ್ಟಿಕಲ್ಗಾಗಿ ಸಿದ್ಧತೆಯನ್ನು ಮಾಡೋಣ. 10 mm ಮೈಲ್ಡ್ ಸ್ಟೀಲ್ ಪೀಸನ್ನು ಫ್ಲಾಟ್ ಆಗಿ ಕಟ್ ಮಾಡಿ. ಪ್ಲೇಟನ್ನು ವೈಸ್ ಒಂದಕ್ಕೆ ಜೋಡಿಸಿ ಒರಟಾದ ಅಂಚುಗಳೇನಾದರೂ ಇದ್ದರೆ ಅವುಗಳನ್ನು ತೆಗೆಯಿರಿ. MS ಪ್ಲೇಟ್ನ ಸ್ಕ್ವೇರ್ನೆಸ್ ಅನ್ನು ಪರಿಶೀಲಿಸಿ. ಪ್ರಿಕ್ ಪಂಚ್ ಟೂಲ್ ಅನ್ನು ಬಳಸಿಕೊಂಡು ಗ್ಯಾಸ್ ಕಟ್ಟಿಂಗ್ ಆಗಿ ಸರಳ ರೇಖೆಯ ಉದ್ದಕ್ಕೂ ಪಂಚ್ ಮಾಡಿ. ಈಗ 10 mm ದಪ್ಪದ MS ಫ್ಲಾಟ್ನ ಸ್ಟ್ರೇಟ್ ಕಟ್ಟಿಂಗ್ ಕೈಯಾರೆ ಮಾಡುವ ವಿಧಾನವನ್ನು ನೋಡೋಣ. ಆಕ್ಸಿಜನ್ಗಾಗಿ ಗ್ಯಾಸ್ ಪ್ರೆಷರನ್ನು 1.6 kg/square cm ಮತ್ತು ಅಸಿಟಲಿನ್ಗಾಗಿ 0.15 kg/square cm ಹೊಂದಿಸಿ. 1.2 mm ಡಯಾದ ಸರಿಯಾದ ಕತ್ತರಿಸುವ ನಾಜಲ್ ಅನ್ನು ಹೊಂದಿಸಿ. ರಂಧ್ರ ಕತ್ತರಿಸುವ ನಾಜಲ್, ಕತ್ತರಿಸುವ ಬ್ಲೋ ಪೈಪ್ ಮತ್ತು ಕತ್ತರಿಸುವ ಆಕ್ಸಿಜನ್ ನಿಯಂತ್ರಕದೊಂದಿಗೆ ಗ್ಯಾಸ್ ವೆಲ್ಡಿಂಗ್ ಪ್ಲಾಂಟ್ ಅನ್ನು ಹೊಂದಿಸಿ. 10 mm ದಪ್ಪದ MS ಫ್ಲಾಟ್ನಲ್ಲಿ 25 mm ನೇರ ರೇಖೆಗಳನ್ನು ಗುರುತಿಸಿ ಪಂಚ್ ಮಾಡಿ. ಮತ್ತು ನ್ಯೂಟ್ರಲ್ ಫ್ಲೇಮ್ ಅನ್ನು ಹೊಂದಿಸಿ. ಈಗ ಬ್ಲೋ ಪೈಪ್ ಅನ್ನು ಕತ್ತರಿಸುವ ರೇಖೆ ಮತ್ತು ಕತ್ತರಿಸುವ ನಾಜಲ್ ಆಕ್ಸಿಸ್ ನಡುವೆ ಮತ್ತು ನಾಜಲ್ ಮತ್ತು ಪ್ಲೇಟ್ನ ಮೇಲ್ಮೈ ನಡುವೆ 90 ಡಿಗ್ರಿ ಆಂಗಲ್ನಲ್ಲಿ ಹಿಡಿದುಕೊಳ್ಳಿ. ಪಂಚ್ ಲೈನ್ನ ಪ್ರಾರಂಭದ ಬಿಂದುವನ್ನು ಕೆಂಪು ಬಿಸಿ ಸ್ಥಿತಿಗೆ ಪ್ರೀಹೀಟ್ ಮಾಡಿ. ಕಟ್ನ ಪ್ರಾರಂಭದ ಬಿಂದುವನ್ನು ಪ್ರೀಹೀಟ್ ಮಾಡುವಾಗ ಟಾರ್ಚಿನ ತುದಿಯನ್ನು ಪ್ಲೇಟ್ನ ಮೇಲ್ಮೈ ಹತ್ತಿರ ಹಿಡಿದುಕೊಳ್ಳಿ. ಮೆಟಲ್ ಸಾಕಷ್ಟು ಬಿಸಿಯಾಗಿರುವಾಗ ನಿಧಾನವಾಗಿ ಕಟ್ಟಿಂಗ್ ಲಿವರ್ ಅನ್ನು ಒತ್ತಿರಿ ಮತ್ತು ಸ್ಲಾಗ್ ಮತ್ತೆ ತುದಿಗೆ ಬೀಸುವುದನ್ನು ತಪ್ಪಿಸಲು ಟಾರ್ಚ್ ಅನ್ನು ಮೇಲಕ್ಕೆತ್ತಿ. ಪ್ಲೇಟ್ ಅನ್ನು ಸಂಪೂರ್ಣವಾಗಿ ಚುಚ್ಚಿದಾಗ ಟಾರ್ಚ್ ಅನ್ನು ಕೆಳಕ್ಕಿಳಿಸಿ. ಕತ್ತರಿಸಬೇಕಾದ ರೇಖೆಯ ಉದ್ದಕ್ಕೂ ಟಾರ್ಚ್ ಅನ್ನು ಮುಂದಕ್ಕೆ ಚಲಾಯಿಸಲು ಪ್ರಾರಂಭಿಸಿ. ಕರ್ವ್ ಇಂದ ಸ್ಲಾಗ್ ಅನ್ನು ತೆರವುಗೊಳಿಸಲು ಕಟ್ ಮೊದಲು ಒಂದು ಸಣ್ಣ ಹಿಮ್ಮುಖ ಚಲನೆಯನ್ನು ಕೈಗೊಳ್ಳಲಾಗುತ್ತದೆ. ಹೆಚ್ಚುವರಿ ಆಕ್ಸಿಜನ್ ಬಿಡುಗಡೆ ಮಾಡಿ ಕಟ್ಟಿಂಗ್ ಕ್ರಿಯೆಯನ್ನು ಗಮನಿಸಿ ಮತ್ತು ಯೂನಿಫಾರ್ಮ್ ಸ್ಪೀಡ್ನಲ್ಲಿ
ಪಂಚ್ ಮಾಡಿದ ರೇಖೆಯ ಉದ್ದಕ್ಕೂ ಟ್ರಾವೆಲಿಂಗ್ ಪ್ರಾರಂಭಿಸಿ. ಅಲ್ಲದೆ ಕತ್ತರಿಸುವ ಬ್ಲೋ ಪೈಪನ್ನು ನೇರವಾಗಿ ಸರಿಸಿ ಮತ್ತು ಅಕ್ಕಪಕ್ಕದ ಚಲನೆಯನ್ನು ತಪ್ಪಿಸಿ. ಕಟ್ ಮುಗಿದ ನಂತರ ಕಟ್ಟಿಂಗ್ ಆಕ್ಸಿಜನ್ ಲಿವರ್ ಅನ್ನು ಬಿಡುಗಡೆ ಮಾಡಿ ಮತ್ತು ಫ್ಲೇಮ್ ಅನ್ನು ಆಫ್ ಮಾಡಿ. ಈಗ 10 mm MS ಫ್ಲಾಟ್ನ ಬೆವೆಲ್ ಕಟ್ಟಿಂಗ್ ಅನ್ನು ಕೈಯಾರೆ ಮಾಡುವುದು ಹೇಗೆಂದು ನೋಡೋಣ. ಬಿಗಿಯಾದ ಮೇಜಿನ ಮೇಲೆ ಕೆಲಸವನ್ನು ಹೊಂದಿಸಿ ಮತ್ತು ಕತ್ತರಿಸಬೇಕಾದ ರೇಖೆಯ ಕೆಳಭಾಗವು ಸ್ಪಷ್ಟವಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ನಂತರ ಕತ್ತರಿಸುವಿಕೆಯ ಫ್ಲೇಮ್ ಸರಿಹೊಂದಿಸಿ. ಆಕ್ಸಿಜನ್ಗಾಗಿ ಗ್ಯಾಸ್ ಪ್ರೆಷರ್ ಅನ್ನು 1.6 kg per ಸ್ಕ್ವೇರ್ ಸೆಂಟಿಮೀಟರ್ ಮತ್ತು ಅಸೆಟಲಿನ್ಗಾಗಿ 0.15 kg per ಸ್ಕ್ವೇರ್ ಸೆಂಟಿಮೀಟರ್ಗೆ ಹೊಂದಿಸಿ. 1.2 mm ಡಯಾದ ಸರಿಯಾದ ಕತ್ತರಿಸುವ ನಾಜಲ್ ಅನ್ನು ಹೊಂದಿಸಿ. ರಂಧ್ರ ಕತ್ತರಿಸುವ ನಾಜಲ್. ನಂತರ ಬ್ಲೋ ಪೈಪ್ನಲ್ಲಿ ಕತ್ತರಿಸುವ ನಾಜಲ್ ಅನ್ನು ಹೊಂದಿಸಿ ಮತ್ತು ಪ್ರೀ ಹೀಟ್ಗಾಗಿ ನ್ಯೂಟ್ರಲ್ ಫ್ಲೇಮ್ ಹೊಂದಿಸಿ ಮತ್ತು 45 ಡಿಗ್ರಿ ಬೆವೆಲ್ ಆಂಗಲ್ನಲ್ಲಿ ಕತ್ತರಿಸುವ ಬ್ಲೋ ಪೈಪ್ ನಾಜಲ್ ಅನ್ನು ಹಿಡಿದುಕೊಳ್ಳಿ. ಆಂಗಲ್ ಪ್ಲೇಟ್ ಜೊತೆಗೆ ಬೆವೆಲ್ ಕಟ್ಟನ್ನು ಸಹ ಕತ್ತರಿಸಬಹುದು. ಆಂಗಲ್ ಪ್ಲೇಟ್ ಉದ್ದಕ್ಕೂ ಬ್ಲೋ ಪೈಪನ್ನು ಇರಿಸಿ ಮತ್ತು ಚಲನೆಯನ್ನು ಪ್ರಾರಂಭಿಸಿ. ಈಗ MS ಪ್ಲೇಟ್ನ ಪಂಚ್ ಮಾಡಿದ ಸಾಲಿನ ಆರಂಭಿಕ ಹಂತವನ್ನು ಚೆರ್ರಿ ರೆಡ್ ಕಲರ್ಗೆ ಪ್ರೀ ಹೀಟ್ ಮಾಡಿ. ಬ್ಯಾಕ್ಫೈರ್ ಅನ್ನು ತಪ್ಪಿಸಲು ವರ್ಕ್ ಪೀಸ್ ಮತ್ತು ನಾಜಲ್ ತುದಿಯ ನಡುವಿನ ಅಂತರವನ್ನು ಸ್ಟ್ರೇಟ್ ಕಟ್ ಆಗಿ ನಿರ್ವಹಿಸಬೇಕು. ಹೆಚ್ಚುವರಿ ಆಕ್ಸಿಜನ್ ಅನ್ನು ಬಿಡುಗಡೆ ಮಾಡಿ. ಕತ್ತರಿಸುವ ಕ್ರಿಯೆಯನ್ನು ಗಮನಿಸಿ ಮತ್ತು ಏಕರೂಪದ ವೇಗ ಮತ್ತು ಸ್ಥಿರವಾದ ಕೈಯಿಂದ ಪಂಚ್ ಮಾಡಿದ ರೇಖೆಯ ಉದ್ದಕ್ಕೂ ಚಲಿಸಲು ಪ್ರಾರಂಭಿಸಿ. ಕತ್ತರಿಸುವ ವೇಗವು ಸ್ಟ್ರೇಟ್ ಕಟ್ಗಿಂತ ಕಡಿಮೆ ಇರಬೇಕು. ಅಲ್ಲದೆ ಸ್ಟ್ರೇಟ್ ಕಟ್ ಮತ್ತು ಆಂಗಲ್ ನಿರ್ವಹಣೆಯನ್ನು ಖಚಿತಪಡಿಸಿಕೊಳ್ಳಲು ಕತ್ತರಿಸುವ ಕೆಲಸಕ್ಕೆ ಸೂಕ್ತವಾದ ನೇರ ಬಾರ್ಗಳನ್ನು ಜೋಡಿಸಿ. ಈಗ ಕಟ್ನ ತಪಾಸಣೆ ಮಾಡುವುದು ಹೇಗೆಂದು ನೋಡೋಣ. ಉತ್ತಮ ಗುಣಮಟ್ಟದ ಕಟ್ಟನ್ನು ನೇರ ಮೇಲ್ಭಾಗದ ಅಂಚು ಮತ್ತು ಅತ್ಯಂತ ನಯವಾದ ಕಟ್ ಮೇಲ್ಮೈಯಿಂದ ಗುರುತಿಸಲಾಗುತ್ತದೆ. ಕಳಪೆ ಗುಣಮಟ್ಟದ ಗಾಜಿಂಗ್ ಗ್ಯಾಸ್ ಕತ್ತರಿಸುವಿಕೆಯಲ್ಲಿನ ಸಾಮಾನ್ಯ ದೋಷವಾಗಿದೆ. ಇದು ಅತಿಯಾದ ವೇಗ ಅಥವಾ ಕಡಿಮೆ ತೀವ್ರತೆಯ ಫ್ಲೇಮ್ನಿಂದ ಉಂಟಾಗುತ್ತದೆ. ಕತ್ತರಿಸಲು ಕೆಲಸದ ಭಾಗಗಳನ್ನು ಹೊಂದಿಸಿ. ಗ್ಯಾಸ್ ಕಟ್ಟಿಂಗ್ ಫ್ಲೇಮ್ ಅನ್ನು ಹೊಂದಿಸಿ. ಕೈಯಾರೆ ಗ್ಯಾಸ್ ಕಟ್ ಮಾಡಿ. ಗ್ಯಾಸ್ನೊಂದಿಗೆ ಕತ್ತರಿಸುವಾಗ ಸುರಕ್ಷತೆಯನ್ನು ಪಾಲಿಸಿ. ಗ್ಯಾಸ್ ಕಟ್ ಮೇಲ್ಮೈಗಳನ್ನು ಸ್ವಚ್ಛಗೊಳಿಸಿ.